ಕನ್ನಡದ ಬಗ್ಗೆ ಹೇಳಿಕೆ ಕೊಟ್ಟಿರೋದ್ರ ಬಗ್ಗೆ ಈಗಾಗಲೇ ಹೋರಾಟ ಎಲ್ಲ ಕಡೆ ಹೋರಾಟ ಆಗ್ತಾಯಿದೆ. ಇಷ್ಟಾದರೂ ಕೂಡ ದುರಂಕಾರಿ ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲ್ಲ ಅಂತೇಳಿ ದುರಂಕಾರ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತಲ್ಲ ಯಾವತ್ತೂ ಇನ್ನು ಯಾವುದೇ ಚಿತ್ರನೂ ಕಮಲ್ ಹಾಸನ್ ಯಾವುದೇ ಚಿತ್ರನೂ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು, ಕನ್ನಡ ಸಂಘಟನೆಗಳು ಕೊಡಬಾರ್ದು. ಅದು ಪೂರ್ತಿ ಬೆಂಬಲವನ್ನು ನಾವು ಕೊಡ್ತೀರಿ. ಮತ್ತು ನಮ್ಮ ಕೆಲವರು ಕಲಾವಿದರುಗಳು ಕೂಡ ಕರ್ನಾಟಕದ ಕಲಾವಿದರು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತಾಡಿರೋವಂಥದ್ದು ಅದು ಕೂಡ ಅಕ್ಷಮ್ಯ ಅಪರಾಧ. ಆ ಥರ ಮಾತಾಡಬಾರ್ದು. ಕನ್ನಡದ ವಿಚಾರ ಬಂದಾಗ ಪರಭಾಷಿಕರಿಗೆ ನಾವು ಯಾವುದೇ ರೀತಿಯಾದಂಥ ಮುಲಾಜು ಕೊಡದೆ ಖಂಡನೆ ಮಾಡಬೇಕಾಯಿತು ನಮ್ಮ ಕರ್ತವ್ಯ. ಇನ್ನೊಂದು ಭಾಳ ಮುಖ್ಯವಾಗಿ ಶಿವರಾಜ್ ಕುಮಾರ್ ಇವರು ಕಮೆಂಟ್ ಮಾಡ್ತಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಯಾರೇ ಆದರೂ ಕೂಡ ಈ ವಿಚಾರಕ್ಕೆ ಬಂದಾಗ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಬೇಕು. ಅಡ್ಗೋಡೆ ಮೇಲೆ ಇಡಬಾರ್ದು, ಅಡ್ಗೋಡೆ ಮೇಲೆ ದೀಪ ಇಡಬಾರ್ದು. ಡೈರೆಕ್ಟಾಗಿ ಏನಿದೆಯೋ ನಮ್ದು ಹೇಳಬೇಕು, ಇಲ್ಲ ಪರ ಇಲ್ಲ ವಿರೋಧ. ಅದು ಒಬ್ಬ ಸ್ವಾಭಿಮಾನಿ ಕನ್ನಡಿಗನ ಭಾಷೆ ಅಂತ ನಾನು ತಿಳ್ಕೊಂಡಿದ್ದೆ. ನಮಗಿಂತ ಭಾಳ ದೊಡ್ಡವರಿದ್ದಾರೆ, ಕಲಾವಿದರೆಲ್ಲ ಭಾಳ ದೊಡ್ಡವರಿದ್ದಾರೆ. ಅವ್ರಿಗೆ ನನ್ನ ಸವಿನಯ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಈ ಸಂದರ್ಭದಲ್ಲಿ ಇದೇ ಮಾತನ್ನು ಬೇರೆಯವ್ರು ಯಾರಾದರೂ ತಮಿಳ್ನಾಡು ಬಗ್ಗೆ ಅಥವಾ ಮಲಯಾಳಿ ಬಗ್ಗೆ ಮಾತಾಡಿದರೆ ಇಷ್ಟೊತ್ತಿಗೆ ಅಲ್ಲಿ ಏನು ಸ್ಥಿತಿ ಇರೋದು? ಕನ್ನಡ ಅಂದರೆ ಏನಷ್ಟು ಕೇವಲನಾ?